ಸ್ನೇಹಿತರೆ, ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವಾಗಲೂ ತನ್ನ ಸಂದೇಹದ ಪ್ರಶ್ನೆಗಳನ್ನು ಕೇಳುತ್ತಾ ಇರುತ್ತಾನೆ. ಹೀಗಿರುವಾಗ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೀಗೆ ಕೇಳುತ್ತಾನೆ: ಪರಮಾತ್ಮ, ಒಳ್ಳೆಯ ವ್ಯಕ್ತಿಗೆ ಯಾಕೆ ನೋವು ಯಾವಾಗಲೂ ಕೊಡುತ್ತಾರೆ? ದಿನನಿತ್ಯದ ದಿನಾಚರಣೆಯಲ್ಲಿ ಒಳ್ಳೆ ಕೆಲಸ ಮಾಡಿದರೂ ಸಹ ಅವನಿಗೆ ಕಷ್ಟ ತಪ್ಪಿದ್ದಲ್ಲ. ಇನ್ನು ಕೆಲವರಿಗೆ ದಿನನಿತ್ಯದ ಕೆಲಸದಲ್ಲಿ ಪಾಪ ಕರ್ಮಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದರೂ ಸಹ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಸಂತೋಷದ ಜೀವನವನ್ನು ನಡೆಸುತ್ತಿರುತ್ತಾರೆ. ಯಾಕೆ ಎಂದು ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳುತ್ತಾನೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಏನೇ ಒಳ್ಳೆ ಕೆಲಸ ಮಾಡಿದರೂ ಸಹ, ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹ, ನಾವು ಮಾಡಿದಂತಹ ಪಾಪ ಪುಣ್ಯಗಳು, ಕೆಲಸಗಳು ನಮಗೆ ಲಭಿಸದೆ ನಮ್ಮ ಮೇಲೆ ನಮಗೆ ಪಾಪ ಪ್ರಜ್ಞೆ ಹುಟ್ಟುವುದು ನಾವು ಕಾಣುತ್ತೇವೆ. ಹೀಗಿರುವಾಗ ಅರ್ಜುನ ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ನಗುತ್ತಾ ಈ ರೀತಿ ಉತ್ತರವನ್ನು ಕಥೆ ರೂಪದಲ್ಲಿ ತಿಳಿಸುತ್ತಾರೆ. ಈ ಕಥೆಯನ್ನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರು ಇರುತ್ತಾರೆ. ಅವರಲ್ಲಿ ಒಬ್ಬ ಸ್ನೇಹಿತ ತುಂಬ ಪ್ರಾಮಾಣಿಕ ಹಾಗೂ ದೇವರಲ್ಲಿ ಬಹಳ ಭಕ್ತಿಭಾವ ಇಟ್ಟುಕೊಂಡಿರುವಂತಹ ವ್ಯಕ್ತಿಯಾಗಿರುತ್ತಾನೆ. ಸಮಯ ಸಿಕ್ಕಾಗಲೆಲ್ಲ ದೇವಸ್ಥಾನ, ಜಪ, ಪರೋಪಕಾರ ಮಾಡುತ್ತಾ ಇರುತ್ತಾನೆ. ಇನ್ನೊಬ್ಬ ಸ್ನೇಹಿತನಾಗಿರುವಂತಹ ಈ ಸ್ನೇಹಿತ ಅವನಿಗೆ ತದ್ವಿರುದ್ಧ. ದೇವಸ್ಥಾನಕ್ಕೆ ಹೋಗುತ್ತಾನೆ, ಆದರೆ ದೇವಸ್ಥಾನಕ್ಕೆ ಕೈ ಮುಗಿಯಲು ಹೋಗುವುದಿಲ್ಲ. ಬದಲಿಗೆ ಅಲ್ಲಿ ಇಟ್ಟಿರುವಂತಹ ಚಪ್ಪಲಿಗಳನ್ನು ಕದಿಯಲು, ಕಳ್ಳತನವನ್ನು ಮಾಡಲು ಹೋಗುತ್ತಾನೆ. ದೇವರ ಮೇಲೆ ನಂಬಿಕೆಯೇ ಇರುವುದಿಲ್ಲ. ಹೀಗಿರುವಾಗ ಒಂದು ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಾ ಇರುತ್ತದೆ. ರಾತ್ರಿ ಹೊತ್ತು ಯಾರೂ ಇಲ್ಲದ ನಿರ್ಜನ ಪ್ರದೇಶ, ದೇವಸ್ಥಾನದ ಅರ್ಚಕರು ಒಬ್ಬರೇ ನಿಂತಿರುವುದನ್ನು ಎರಡನೇ ಸ್ನೇಹಿತ ಅದನ್ನು ತಿಳಿದುಕೊಳ್ಳುತ್ತಾನೆ. ನಾನು ದೇವಸ್ಥಾನದಾಗೆ ಒಳಗೆ ನುಗ್ಗಿ ದೇವಸ್ಥಾನದಲ್ಲಿ ದೇವರ ಮೇಲೆ ಹಾಕಿರುವಂತಹ ಎಲ್ಲ ಒಡವೆಗಳನ್ನು ದೋಚಿ ಬೇಗ ಹಣ ಸಂಪಾದನೆ ಮಾಡಬಹುದು, ದೇವಸ್ಥಾನದ ಒಳಗೆ ಪ್ರವೇಶಿಸಿ ಚಿನ್ನಾಭರಣ ಎಲ್ಲ ಲೂಟಿ ಮಾಡಬಹುದು ಎಂದು ಯೋಚಿಸುತ್ತಾನೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಒಳ ಪ್ರವೇಶಿಸಿ ಚಿನ್ನವನ್ನು ಲೂಟಿ ಮಾಡುತ್ತಾನೆ. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಪ್ರಾಮಾಣಿಕ ಗೆಳೆಯ ದೇವಸ್ಥಾನದ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಬರುತ್ತಿರುತ್ತಾನೆ. ಹೀಗಿರುವಾಗ ಚಿನ್ನವನ್ನು ಎಲ್ಲ ಕದ್ದು ತನ್ನ ಕೆಲಸವನ್ನು ಮುಗಿಸಿ ಪರಾರಿಯಾಗುವ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಅಲ್ಲೇ ನಿಂತಿರುವುದನ್ನು ಕಂಡು ದೇವಸ್ಥಾನದ ಅರ್ಚಕರು ಜೋರಾಗಿ ಕಳ್ಳ 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 ಎಂದು ಕೂಗಿಕೊಳ್ಳುತ್ತಾರೆ. ಇದನ್ನು ಕೇಳಿಸಿದ ಸ್ಥಳೀಯರು ಜೋರಾಗಿ ಓಡಿ ಬಂದು ಕಳ್ಳತನ ಮಾಡಿರುವಂತಹ ವ್ಯಕ್ತಿಯನ್ನು ಹಿಡಿಯದೆ ಅಲ್ಲಿ ಪ್ರಾಮಾಣಿಕವಾಗಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದ ವ್ಯಕ್ತಿಯನ್ನು ಹಿಡಿದು ಥಳಿಸುತ್ತಾರೆ. ಜನರಿಂದ ತಪ್ಪಿಸಿಕೊಳ್ಳಲು ಹೋಗಿ ರಸ್ತೆ ಬದಿಯಲ್ಲಿ ಬರುತ್ತಿರುವಂತಹ ವಾಹನಕ್ಕೆ ಡಿಕ್ಕಿ ಹೊಡೆದು ಕೈ ಕಾಲು ಗಾಯ ಮಾಡಿಕೊಳ್ಳುತ್ತಾನೆ. ಹೀಗೆ ಜೀವನದಲ್ಲಿ ಇಬ್ಬರು ಸ್ನೇಹಿತರು, ಒಬ್ಬ ಒಳ್ಳೆಯ ಕಾರ್ಯಗಳನ್ನು ಹಾಗೆ ಇನ್ನೊಬ್ಬ ಸ್ನೇಹಿತ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಹೋಗುತ್ತಾರೆ. ವಯಸ್ಸು ಮುಗಿಯುತ್ತಿದ್ದಂತೆ ಇಬ್ಬರು ಸಾವನ್ನಪ್ಪುತ್ತಾರೆ. ನಂತರ ಯಮದೇವನ ಬಳಿ ಇಬ್ಬರು ತೆರಳಿದಾಗ ಯಮದೇವನ ಬಳಿ ಒಳ್ಳೆ ಕಾರ್ಯ ಮಾಡಿರುವಂತಹ ವ್ಯಕ್ತಿ ಅಂಗಲಾಚಿ ಬೇಡುತ್ತಾನೆ: ಸ್ವಾಮಿ, ನಾನು ಮಾಡಿರುವಂತಹ ಎಲ್ಲ ಪುಣ್ಯ ಕಾರ್ಯಗಳಿಂದ ನನಗೆ ಯಾವುದೇ ರೀತಿಯ ಸುಖ ಸಿಗದೆ ಕಷ್ಟಗಳನ್ನೇ ಕೊಟ್ಟಿದ್ದೀಯಾ, ಯಾಕೆ ಸ್ವಾಮಿ ಎಂದು ಕೇಳುತ್ತಾನೆ. ಆಗ ಯಮಧರ್ಮ ಹೀಗೆ ಹೇಳುತ್ತಾನೆ: ನಾನು ನಿನಗೆ ಎಷ್ಟೆಷ್ಟೋ ಕೆಟ್ಟ ಸಂದರ್ಭದಲ್ಲಿ ನಿನ್ನ ಜೀವನವನ್ನು ಉಳಿಸಿದ್ದೇನೆ. ಅದು ಒಂದು ಉದಾಹರಣೆಯಾಗಿ ದೇವಸ್ಥಾನದ ಬಳಿ ವಾಹನಕ್ಕೆ ಡಿಕ್ಕಿ ಹೊಡೆದು ನೀನು ಅದೇ ಸಂದರ್ಭದಲ್ಲಿ ಮೃತನಾಗಬೇಕಿತ್ತು. ದೇವರ ದಯೆಯಿಂದ ನೀನು ಪುಣ್ಯ ಕಾರ್ಯಗಳಿಂದ ನೀನು ಬದುಕಿ ಉಳಿದಿದ್ದೆ. ಹಾಗೆ ನಿನ್ನ ಇನ್ನೋರ್ವ ಗೆಳೆಯ ಹುಟ್ಟುತ್ತಲೇ ಗುರುಬಲದಿಂದ ಹುಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಳ್ಳದೆ ಪಾಪ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತಾನೆ. ಈ ಒಂದು ಪಾಪ ಕೆಟ್ಟ ಕೆಲಸವನ್ನು ಮಾಡುತ್ತಿರುವುದರಿಂದ ಈ ಜನ್ಮದಲ್ಲಿ ಅವನು ಅನುಭವಿಸದಿದ್ದರೂ ಮುಂದಿನ ಜನ್ಮದಲ್ಲಿ ಖಂಡಿತ ಅನುಭವಿಸುತ್ತಾನೆ. ಹೀಗೆ ಹೇಳುತ್ತಾ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಜ್ಞಾನಮುಕ್ತಿ ದೊರಕುತ್ತದೆ. ಹೌದು ಸ್ನೇಹಿತರೆ, ಈ ರೀತಿ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವಂತಹ ಕಾರ್ಯಗಳಲ್ಲಿಯೂ ಇದು ಕೂಡ ಒಂದಾಗಿದೆ. ನಾವು ಮಾಡಿದ ಪಾಪ ಕರ್ಮಗಳು ನಮ್ಮನ್ನು ಎಂದಿಗೂ ಸಹ ಬಿಡುವುದಿಲ್ಲ. ಈ ಜನ್ಮದಲ್ಲಿ ಅನುಭವಿಸದೇ ಇದ್ದರೂ ಸಹ ಇನ್ನೊಂದು ಜನ್ಮದಲ್ಲಿ ಖಂಡಿತವಾಗಲು ಅನುಭವಿಸಲೇಬೇಕು. ಇನ್ನೊಂದು ಕಥೆಯನ್ನು ನಾನು ನಿಮಗೆ ಹೇಳಲು ಇಚ್ಛೆ ಪಡುತ್ತೇನೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಂಟ್ರೆಸ್ಟಿಂಗ್ ಕಥೆ ಇದು. ಒಂದು ಊರಿನಲ್ಲಿ ಮೆಡಿಕಲ್ ಶಾಪ್ ಹಾಕಿಕೊಂಡು ಅದರಲ್ಲಿ ಸ್ವಂತ ಉದ್ಯೋಗವನ್ನು ನಡೆಸುತ್ತಿರುತ್ತಾನೆ. ಆ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಆಗಿರುತ್ತಾನೆ. ಹಾಗೆ ಇವನಿಗೆ ಒಂದು ದುಶ್ಚಟ ಎಂದರೆ ಇಸ್ಪಿಟ್ ಆಟ ಆಡುವುದು. ಹೀಗಿರುವಾಗ ತನ್ನ ಎಲ್ಲ ಔಷಧಿ ಕಾರ್ಯಗಳನ್ನು, ಕೆಲಸಗಳನ್ನು ಮುಗಿಸಿ ಮನೆಗೆ ಹೋಗುವ ಸಮಯದಲ್ಲಿ ಇಸ್ಪಿಟ್ ಆಟ ಆಡುತ್ತಿರುತ್ತಾನೆ. ಹೀಗಿರುವಾಗ ಒಂದು ದಿನ ರಾತ್ರಿ ಅಚಾನಕ್ಕಾಗಿ ರಾತ್ರಿ ಬೇಗನೆ ಕರೆಂಟು ಹೋಗಿಬಿಡುತ್ತದೆ. ಕರೆಂಟ್ ಹೋದ ನಂತರ ಅಂಗಡಿಯನ್ನು ಬಂದು ಮಾಡಿ ಸ್ನೇಹಿತರ ಜೊತೆ ಕೂಡಿ ಇಸ್ಪಿಟ್ ಆಟವನ್ನು ಆಡಲು ಪ್ರಾರಂಭಿಸುತ್ತಾನೆ.
ನಂತರ ಒಂದು ಹುಡುಗ ಓಡೋಡಿ ಬಂದು ಅಂಗಡಿ ಬಾಗಿಲನ್ನು ಬಡಿಯುವುದು ಶಬ್ದವನ್ನು ಕೇಳಿಸುತ್ತದೆ. ಹಾಗೆ ನಿಧಾನಗತಿಯಲ್ಲಿ ಬಂದ ಅಂಗಡಿ ಮಾಲೀಕ ಆ ಮಗುವನ್ನು ವಿಚಾರಿಸುತ್ತಾನೆ, ಏನು ಬೇಕು? ಆ ಮಗು ಈ ರೀತಿಯಲ್ಲಿ ಉತ್ತರಿಸುತ್ತದೆ, ನನ್ನ ತಾಯಿಗೆ ಆರೋಗ್ಯದ ಸಮಸ್ಯೆ ಇದೆ, ನನಗೆ ಈ ಕೂಡಲೇ ಔಷಧಿ ಅವಶ್ಯಕತೆ ಇದ್ದು ಯಾವುದೇ ಮೆಡಿಕಲ್ ಶಾಪ್ ಓಪನ್ ಇಲ್ಲ, ದಯಮಾಡಿ ಔಷಧಿಯನ್ನು ಕೊಟ್ಟು ಸಹಕರಿಸಿ ಎಂದು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತದೆ. ನಂತರ ಮನಸ್ಸಲ್ಲದ ಮನಸ್ಸಿನಿಂದ ಕರೆಂಟ್ ಇಲ್ಲದ ಕಾರಣ ಯಾವುದೋ ಒಂದು ಔಷಧಿಯನ್ನು ಎತ್ತಿ ಮಗುವಿನ ಕೈಗೆ ಕೊಡುತ್ತಾನೆ. ನಂತರ ಆ ಮಗು ಮಳೆಯಲ್ಲಿಯೇ ಓಡಿ ಹೋಯಿತು. ಸ್ವಲ್ಪ ಸಮಯ ನಂತರ ಕರೆಂಟ್ ವಾಪಸ್ ಮರಳಿ ಬಂದಿತು. ಪುನಃ ಮೆಡಿಕಲ್ ಶಾಪಿಗೆ ಒಳಗೆ ಹೋಗಿ ನೋಡಿದಾಗ ಅಲ್ಲಿಯೇ ಪಕ್ಕದಲ್ಲಿ ಇಟ್ಟಿರುವಂತಹ ವಿಷದ ಬಾಟಲ್ ಕಾಣಿಸುವುದಿಲ್ಲ. ಅವನಿಗೆ ಅರ್ಥವಾಯಿತು, ಆ ಮಗುವಿಗೆ ತಾನು ವಿಷದ ಬಾಟಲ್ ನೀಡಿರುವುದಾಗಿ ಯೋಚನೆ ಬಂದಿತು. ಅಯ್ಯೋ ಪರಮಾತ್ಮ, ನಾನು ಎಷ್ಟು ಕೆಟ್ಟ ಕೆಲಸವನ್ನು ಮಾಡಿದೆ ಎಂದು ಪ್ರಾಯಶ್ಚಿತ್ತವನ್ನು ಪಡುತ್ತಿರುತ್ತಾನೆ. ತಂದೆ ಅಂಗಡಿ ಓಪನ್ ಮಾಡುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಫೋಟೋವನ್ನು ಗೋಡೆ ಮೇಲೆ ಬರೆಸಿರುತ್ತಾರೆ. ಆ ಫೋಟೋವನ್ನು ನೋಡುತ್ತಾ ಪರಮಾತ್ಮ, ನಾನು ಇನ್ನು ಮೇಲೆ ಇಸ್ಪೀಟ್ ಆಟ ಆಡುವುದಿಲ್ಲ, ನಾನು ಮಾಡಿರುವಂಥ ಒಂದು ತಪ್ಪನ್ನು ಮನ್ನಿಸು ಎಂದು ವಿನಮ್ರತೆಯಿಂದ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾನೆ. ಆಗ ಸ್ವಲ್ಪ ಹೊತ್ತಿನಲ್ಲಿಯೇ ಅದೇ ಮಗು ಪುನಃ ಓಡೋಡಿ ಬಂದು ಮೆಡಿಕಲ್ ಶಾಪ್ ಹತ್ತಿರ ನಿಂತುಕೊಳ್ಳುತ್ತದೆ. ಆಗ ಮೆಡಿಕಲ್ ಶಾಪ್ ಮಾಲೀಕ ಕೇಳುತ್ತಾನೆ, ಆವಾಗ ಔಷಧಿ ತೆಗೆದುಕೊಂಡು ಹೋಗಿರುವೆ, ಅದು ಏನಾಯಿತು? ಆಗ ಆ ಮಗು ಈ ರೀತಿಯಲ್ಲಿ ಉತ್ತರ ನೀಡುತ್ತದೆ, ನಾನು ಮಳೆಯಲ್ಲಿ ಓಡೋಡಿ ಹೋಗುವ ಸಂದರ್ಭದಲ್ಲಿ ಕಾಲಿಗೆ ಕಾಲು ತಾಗಿ ಬಿದ್ದು ಔಷಧಿ ಬಾಟಲ್ ಒಡೆದು ಹೋಯಿತು. ಆದ ಕಾರಣದಿಂದ ದಯವಿಟ್ಟು ನನ್ನ ಬಳಿ ಹಣ ಇಲ್ಲ, ಇನ್ನೊಂದು ಬಾಟಲ್ ಔಷಧಿ ಕೊಡುವಿರಾ ಎಂದು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತದೆ. ಇತ್ತ ಮುಗುಳ್ನಗುತ್ತಾ ಶ್ರೀಕೃಷ್ಣ ಪರಮಾತ್ಮನ ಫೋಟೋವನ್ನು ನೋಡಿ ನಮಸ್ಕರಿಸಿ, ತಂದೆ, ನೀನು ನನ್ನನ್ನು ಇಷ್ಟು ಬೇಗ ಪಾರು ಮಾಡಿಬಿಟ್ಟೆ, ನನ್ನ ಪ್ರಾರ್ಥನೆಯನ್ನು ಈ ಕೂಡಲೇ ನೆರವೇರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾನೆ. ಹಾಗೆ ಆ ಮಗುವಿನ ಬಳಿ ಔಷಧಿಗೆ ಹಣವನ್ನು ಪಡೆಯದೆ ಉಚಿತವಾಗಿ ಔಷಧಿಯನ್ನು ನೀಡಿ ಕಳಿಸಿಕೊಡುತ್ತಾನೆ. ಹೌದು ಸ್ನೇಹಿತರೆ, ನಾವು ಮಾಡಿರುವಂತಹ ಪಾಪ ಪುಣ್ಯಗಳು, ಒಳ್ಳೆ ಕೆಲಸಗಳು ನಮಗೆ ದೇವರು ಯಾವ ರೀತಿಯಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅಂತ ನಮಗೆ ತಿಳಿಯಲಾಗುವುದಿಲ್ಲ. ಆದ್ದರಿಂದ ಯಾವಾಗಲೂ ದೇವರನ್ನು ಜಪಿಸುತ್ತಾ ದೇವರ ನಾಮವನ್ನು ಸ್ಮರಿಸುತ್ತಾ ಇರೋಣ. ಖಂಡಿತವಾಗಲೂ ನಮ್ಮ ಹಿಂದೆ ಶಕ್ತಿಯಾಗಿ ದೇವರು ಇದ್ದೇ ಇರುತ್ತಾನೆ. ಈ ಒಂದು ಕಥೆಯನ್ನು ಕೇಳಿದ ನಿಮಗೆ ನಿಮ್ಮ ಅನುಭವವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಶ್ರೀರಾಮ್ ಎಂದು ಟೈಪ್ ಮಾಡುವುದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.